ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಏನು ಇವತ್ತು ನಾವು ಪ್ರೆಸ್ ಮೀಟ್ ಅನ್ನ ಮಾಡಲು ಕಾರಣ ಏನಪ್ಪಾ ಅಂದ್ರೆ ಡಿಸಿಸಿ ಬ್ಯಾಂಕ್ ದಿಂದ 700 ಕೋಟಿ ರೂಪಾಯಿ ಸಾಲವನ್ನ ಕಾರ್ಖಾನೆಯವರಿಗೆ ಇಂಡಸ್ಟ್ರಿ ಅವರಿಗೆ ಬಹಳಷ್ಟು ಇವ್ರಿಗೆ ಕೊಡತ್ತಾರೋ. ನಾವು 5 ಲಕ್ಷ ಮಂದಿ ಬೆಳಗಾವಿ ಜಿಲ್ಲೆ ಒಳಗ ರೈತರು ಶೇರ್ ಹೋಲ್ಡರ್ಸ್ ಅದು ಇವತ್ತು ನಾವು ಆತ್ಮಹತ್ಯೆ ಮಾಡ್ಕೋತ ಇವ್ರು ಕೇವಲ ಬರೀ 30,000 ರೂಪಾಯಿ ಸಾಲ ಕೊಟ್ಟಾರ. ನಮಗ ನಾವು ಎಕರೆಗೆ 1 ಲಕ್ಷ ರೂಪಾಯಿ ಸಾಲ ಕೊಡ್ರಿ ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವು, ಡಿಸಿಸಿ ಬ್ಯಾಂಕ್ಗೂ ಒತ್ತಾಯ ಮಾಡಿದ್ವು. ಇವ್ರು ಇನ್ನ 20,000 ರೂಪಾಯಿ ಏರ್ಸೋದಿಲ್ಲ. ಈಗ 700 ಕೋಟಿ ರೂಪಾಯಿ ಸಾಲ ಇವತ್ತು ಬ್ಯಾಂಕ್ ಉಳಿಬೇಕಂತೇಳಿ ಸಾಲ ಕೊಡತ್ತಾರ. ಅದ ಸಾಲ 700 ಕೋಟಿ ರೂಪಾಯಿ 9% ಕೊಡ್ತೀರಾ ನಮ್ಮ ರೈತರಿಗೆ ಕೊಡ್ರಿ. ನಮ್ಮಲ್ಲಿ 5 ಲಕ್ಷ ಮಂದಿಕ್ಕಿಂತ ಹೆಚ್ಚು ರೈತರದಾರ. ಇನ್ನ ಅವ್ರಿಗೆ ಸಾಲ ಕೊಡ್ರೆ ನಾವು 9% ದನ ಆಕಾರ ಭೂಮಿ ಅನ್ನ ಡೆವಲಪ್ಮೆಂಟ್ ಮಾಡೋಕ್ಕಾಗಿ ನಾವು ಮಾಡಿ ತುಂಬ್ತು ಅದನ್ನ ರೊಕ್ಕ. ಈ ಕಾರ್ಖಾನೆಯವ್ರ ಕೊಯ್ಟ್ನೆ ಮತ್ತೊಬ್ರು ಕೊಯ್ಟ್ನೆ ನೀವೆಲ್ಲ ರಾಜಕಾರಣಿಗಳು ಅದನ್ನೆಲ್ಲ ಕೂಡ ನಾಳೆ ಡಬ್ ಹಾಕಿನೇ ಅದಕ್ಕೆಲ್ಲ ನಮಗೆ ಬೇಕಾಗಿಲ್ಲ. ನಾವು 5 ಲಕ್ಷ ಮಂದಿ ಜನ ನಿಮ್ಗೆ ಓಟ್ ಹಾಕಿ ಏನಂತೇಳಿ ಕಳಿಸಿದ್ವು, ರೈತರ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಅಂತೇಳಿ ಅಧಿಕಾರಕ್ಕೆ ಬಂದಿರಿ. ಮೊದಲು ರೈತರಿಗೆ 700 ಕೋಟಿ ರೂಪಾಯಿ ನೀವು ಯಾರಿಗೂ ಕಾರ್ಖಾನೆಯವ್ರು ಕೊಡ್ತಕ್ಕದ್ದಲ್ಲ. ಆ 700 ಕೋಟಿ ರೂಪಾಯಿ ಕಡ್ಡಾಯವಾಗಿ ಎಲ್ಲ ಹಳ್ಳಿ ಒಳಗೆ ಸಾಲ ಕೊಡ್ರಿ, ಮಾಂಡಿಗೇಜ್ ಮಾಡ್ಕೋತೀರಾ, ಪೂಜೆ ಏರ್ಸ್ಕೋತೀರಾ, ನಾವೆಲ್ಲದಕ್ಕೂ ಸಿದ್ಧದು. ದಯವಿಟ್ಟು ಆ ಸಾಲ ಏನಾದ್ರು ಕೊಟ್ರಪ್ಪ ಅಂದ್ರೆ ನಿಮ್ಮ ವಿರುದ್ಧ ಕೋರ್ಟಿಗೂ ಹೋಗವ್ರ, ವಿರುದ್ಧ ಬ್ಯಾಂಕಿನ ವಿರುದ್ಧ ಹೋರಾಟ ಮಾಡೋರ, ಏನು ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಕೂಡ ಹೋರಾಟ ಮಾಡಬೇಕಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬ್ಯಾಂಕಿನ ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರ ಆದಿಯಾಗಿ ಸುಮಾರು 700 ಕೋಟಿ ರೂಪಾಯಿಗಳನ್ನ ಫ್ಯಾಕ್ಟರಿಗಳಿಗೆ ಲೋನ್ ಕೊಡ್ತಿರತಕ್ಕಂಥ ಅಜೆಂಡಾವನ್ನ ನೀನು ಪಾಸ್ ಮಾಡಿದ್ದಾರೆ. ನಮ್ಮ ವಿರೋಧ ಏನಂತಂದ್ರೆ, ನೀವು ಲೋನ್ ಕೊಟ್ಟಿರ್ತಕ್ಕಂಥ ಕಾರ್ಖಾನೆಗಳಿಂದ ಆ ಲೋನ್ ಅನ್ನ ರಿಕವರಿ ಮಾಡೋ ಸಾಮರ್ಥ್ಯ ಇದ್ರೆ ಲೋನ್ ಕೊಡ್ರಿ, ನಮ್ದು ಅಭ್ಯಂತರ ಇಲ್ಲ. ಅವೆಲ್ಲ ಲಾಕೌಟ್ ಆಗಿ ಹಾಳಾಗಿ ನುಕ್ಸಾನ್ ಆಗಿ ಆಮೇಲೆ NCLTಗೆ ಹೋಗಿ ಟ್ರಿಬ್ಯುನಲ್ಗೆ ಹೋಗಿ ಅರ್ಧಕ್ಕಿಂತ ಅರ್ಧ ಕಡಿಮೆ ತುಂಬತಕ್ಕಂಥ ಯೋಚನೆ ನಾವು ಇಟ್ಕೊಂಡಾರ. ಆ ಕಾರ್ಖಾನೆ ನೀವು ಕೊಡಬೇಡ್ರಿ. ಕೊಡೋದಾದ್ರೆ ನಮ್ದೊಂದು ವಿನಂತಿ ಅದ. ಈಗ ಅಧ್ಯಕ್ಷರಿಗೆ ರೆಸ್ಪಾನ್ಸ್ ಮೂಲಕ ಬಂದಿತ್ತು, ರೆಫರೆನ್ಸ್ ಮೂಲಕ ನಿಮ್ಮ ಆಸ್ತಿ ಪತ್ರ ಅದಕ್ಕೆ ಹಚ್ಚಿ ಲೋನ್ ಕೊಡ್ರಿ. ಅದ ರೈತರಿಗೆ 40,000 ಕೊಡಕತ್ತೀರಿ. ನಬಾರ್ಡ್ ಗೈಡ್ಲೈನ್ಸ್ ಏನದ 82,600 ಏನೋ ಕೊಡ್ಲಿಕ್ಕೆ ಗೈಡ್ಲೈನ್ಸ್ ಅದ. ರೈತರಿಗೆ ಕೊಡ್ಲಿ ಅಂತಂದಾಗ ಅದು ನುಕ್ಸಾನ್ ಆಗ್ತದೆ ನೀವು ಹೇಳ್ತೀರಿ. ಅದೇ ರೀತಿ ರೈತರಿಗೆ ಹೆಂಗೆ ನುಕ್ಸಾನ್ ಆಗ್ತದಲ್ಲ, ಫ್ಯಾಕ್ಟ್ರಿ ಕೊಟ್ಟು ಯಾಕೆ ನುಕ್ಸಾನ್ ಮಾಡ್ಕೊಂತೀರಿ? ನಮ್ಮ DCC ಬ್ಯಾಂಕ್ ಯಾಕೆ ಹಾಳು ಮಾಡ್ತೀರಿ? ನಮ್ಮ ಬ್ಯಾಂಕ್ ಹೆಂಗದ ಅದೇ ರೀತಿಯಾಗಿ ಮುಂದುವರ್ಸ್ಬೇಕಂತ ವಿನಂತಿ ಮಾಡ್ಕೊಂಡು ಸರ್, ಘಟಪ್ರಭಾ ಆಗಿರ್ಬೋದು, ಮಲಪ್ರಭಾ ಆಗಿರ್ಬೋದು, ಮುಗುತ್ತ ಖಾನಾವಳಿ ಈಗ ಕಾರ್ಖಾನೆಗಳು ಸಾಕಷ್ಟು ಕಾರ್ಖಾನೆಗಳು ನೋಡ್ಬೇಕಾರೆ ಎಲ್ಲ ನುಕ್ಸಾನ್ ಮಾಡೋದು NCLTಗೆ ಹೋಗ್ಯಾರ. NCLTಗೆ ಹೋಗಿ ಆಮೇಲೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿಕೊಂಡು ನಮ್ಮ DCC ಬ್ಯಾಂಕ್ ಹಾಳು ಮಾಡ್ತಾರೆ. ಅಂಥವ್ರಿಗೆ ಸಾಲ ಕೊಡ್ತಾರೆ. 300 ಕೋಟಿ ರೂಪಾಯಿ ಸಾಲ ಕೊಡ್ಲಿಕ್ಕೆ ಒಂದೇ ಬ್ಯಾಂಕ್ ಬರಂಗಿಲ್ಲ ಸರ್. ಬ್ಯಾಂಕರ್ಸ್ಗಳು ಮೀಟಿಂಗ್ ಆಗಬೇಕು. ಧಾರವಾಡ ಮತ್ತು ಈ ಕಡೆ ಬಿಜಾಪುರ, ಬಾಗಲಕೋಟೆ 4-5 ಬ್ಯಾಂಕ್ ಕೂಡಿ 300 ಕೋಟಿ ರೂಪಾಯಿ ಸಾಲ ಕೊಡ್ಬೋದು. ಬ್ಯಾಂಕರ್ಸ್ ಮೀಟಿಂಗ್ ಆಗಬೇಕು. ಇವರು ಒಬ್ಬರ ಅಜೆಂಡಾ ಹೆಂಗೆ ಪಾಸ್ ಮಾಡ್ಲಿಕ್ಕೆ ಹೋಗ್ತಾರೆ? ಸಾಧ್ಯ ಕೊಡ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಸರ್. 700 ಕೋಟಿ ಕೊಟ್ಟರು ಅಂತಂದ್ರೆ 1-2 ಕಂತುಗಳು ಸರಿಯಾಗಿ ವಸೂಲಿ ಅವ್ರು ಮಾಡದೇ ಇದ್ರೆ, ನಿರ್ದೇಶಕರುಗಳು ಅಧ್ಯಕ್ಷರು ಮಾಡದೇ ಇದ್ರೆ ನಾವು DCC ಬ್ಯಾಂಕಿಗೆ ಹೋರಾಟ ಮೊನ್ನೆ ಜಯಸಿಂಗ್ ಶೆಟ್ಟಿಗೂ ಏನೇನೋ ಗದ್ದಾಯ್ತು ಸರ್. ತಮ್ಮ ಅಧ್ಯಯನದೊಳಗೂ ಬಂತು, ಯಾರ್ದೋ ಜಮೀನು ಯಾರೋ ತೊಗೊಂಡಾರ, ಪೊಲೀಸ್ ಫೈರಿಂಗ್ ಜಮೀನು ಅಂತ ಹೇಳಿದ್ರು, ಯಾರೋ ಮತ್ತೊಬ್ಬರು ತೊಗೊಂಡಾರ ಜಯಸಿಂಗ್ ಶೆಟ್ಟಿ ಅಂತ ಏನೇನೋ ಗದ್ದಲಿತ್ತು. ಆಮೇಲೆ ಲೋನ್ ರಿಕವರಿ ಆಗ್ಯದ ಅಂತ ಹೇಳಿದ್ರು. ಹಿಂದಿನ ಅಜೆಂಡಾದೊಳಗೆ ಏನಿತ್ತು, ಜಯಸಿಂಗ್ ಶೆಟ್ಟಿಗೆ ರಿನ್ಯೂವಲ್ ಲೋನ್ 50 ಕೋಟಿ ಅಂತ ಇತ್ತು. ನಿನ್ನಿದ್ರೊಳಗೆ ಕ್ಯಾನ್ಸಲ್ ಆಗಿದೆ. ಅದ್ರ ಅವ್ರಿಗೆ ಹೆಂಗೆ ಬೇಕಂಗೆ ಅನುಕೂಲ ಅವ್ರು ಮಾಡ್ಕೊಳ್ಳಿಕ್ಕೆ. ಮತ್ತು ಇನ್ನೊಂದು ಸರ, ಈಗ ಆಯಾ ತಾಲೂಕಿನೊಳಗೆ ಏನು ವರ್ಕರ್ಸ್ ಅದಾರಲ್ಲ, ಆ ರಾಜಕಾರಣ ಏನೋ ಉದ್ದೇಶ ಇರಬೇಕು. ಅವ್ರ ತಗೊಂಡು ಬೈಲುಂಗಲ್ ಹಾಕೋದು, ಈ ಕಡೆ ಅವ್ರು ತಗೊಂಡು ಖಾನಾಪುರ ಕಡೆ ಹಾಕೋದು, ಖಾನಾಪುರ ಅತನಿ ಕಾಗವಾಡ ಕಡೆ ಹಾಕೋದು, ಈ ರಾಜಕೀಯ ಉದ್ದೇಶವನ್ನು ಬಿಡಬೇಕು. ಇಲ್ಲೇನಾದ ರಾಜಕಾರಣ ಮುಗೋದ DCC ಬ್ಯಾಂಕ್ ಅದೆಲ್ಲರೂ ಸಮಾನರು, ಇಲ್ಲಿ ಸಮಾನತೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಸಂಜಯ್ ಪಾಟೀಲ್ ಅವ್ರ ಡಾಕ್ಯುಮೆಂಟ್ರಿನ ಅದ 123 ಕೋಟಿ ರೂಪಾಯಿ ಕೇಳ್ತಾರೆ. ಅದೇನು ಕಲ್ಲಿಲ್ಲ, ಪೂಜಿಲ್ಲ, ಕಾರ್ಖಾನೆ ಇಲ್ಲ, ಡಿಸ್ಟಿಲರಿ ಇಲ್ಲ, ಶುಗರ್ ಏನೂ ಇಲ್ಲ. 123 ಕೋಟಿ ರೂಪಾಯಿ ಅಜೆಂಡಾ ಬಂದಿದೆ. ಅರ್ಜಿ ಬಂದ್ಬಿಟ್ಟದ ಈಗ. ಅದಕ್ಕೆ 6 ಎಕರೆ 123 ಕೋಟಿ. ನಮ್ಗೆ 1 ಎಕರೆಗೆ 40,000 ರೂಪಾಯಿ ರೈತರು ಕೊಡಾಕ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು DCC ಬ್ಯಾಂಕ್ ಹೋಗ್ತಾರೆ. ಯಾವ ಆಧಾರದ ಮೇಲೆ ಮಾಡಬೇಕು ಇವರು? ಆಧಾರದ ಮ್ಯಾಗ ಅಂದ್ರೆ ಇಲ್ಲ ಸರಿ ಅಂತ ಕೊಡೋದು. 100 ಕೋಟಿ 4 ಕೋಟಿ ರೂಪಾಯಿ ಕಮಿಷನ್ ಏನೋದ DCC ಬ್ಯಾಂಕ್. ಆ 4 28 ಹಿಂಗೆಲ್ಲ ಕಮಿಷನ್ ಬರ್ತದ, ಲಾಭ ಅದ. ದೊಡ್ಡವ್ರಿಗೆ ಕೊಟ್ಟರೆ ಅಲ್ಲಿ ಲಾಭ ಇರಬೇಕು, ಅದಕ್ಕಾಗಿ ತುಂಬಿಕತ್ತಾರೆ. ಅದ ರೈತರಿಗೆ ಲೋನ್ ಕೊಡಂದಾಗ 40,000 ರೂಪಾಯಿ ನುಕ್ಸಾನ್ ಆಗ್ತದೆ ಓಪನ್ ಆಗಿ ಹೇಳ್ತಾರೆ. ನಬಾರ್ಡ್ ಗೈಡ್ಲೈನ್ಸ್ ಅದ 82,000 ಸರಿ ಸುಮಾರು ಕೊಡ್ಬೋದು ಅಂತೇಳಿ ನಾನು ಹೇಳ್ತೀನಿ. 700 ಕೋಟಿ ರೂಪಾಯಿ ಏನು ಕೊಡಾಕತ್ತಿರಲ್ಲ ಅಷ್ಟ ರೈತರಿಗೆ ಕೊಟ್ಟು. ಈ ಬ್ಯಾಂಕ್ ಯಾರು? ರೈತರ ಬ್ಯಾಂಕ್. ನಿಮಗೆ ಕೊಡಕ್ಕೆ ಅದು ರಾಜಕಾರಣ. ಅಲ್ಲಿ ರಾಯಬಾಗ್ ತಾಲೂಕಿನ ಮನೆ ಒಂದು 20 ಪೇಪರ್ ಕೊಟ್ಟಿದ್ರು, ಡೆಲಿಗೇಟ್ ಪೇಪರ್ ಕೊಟ್ಟಿಲ್ಲ ಅಂತ ಅದಕ್ಕಾಗಿ ಅವ್ರು ಲೋನ್ ಹಾಕ್ತಾ ಇದ್ದಾರೆ. ಇದು ರಾಜಕಾರಣ. ನಿಪ್ಪಾಣಿ ಒಳಗೆ ಹಂಗಾಗ್ಯದ, ಅತನಿ ಒಳಗೆ ಹಂಗಾಗ್ಲಿಕ್ಕೆ
ನೀವು DCC ಬ್ಯಾಂಕಿನ ಅಧ್ಯಕ್ಷರು ಒಂದು ಪಕ್ಷದ ಅಧ್ಯಕ್ಷರಲ್ಲ, ನಮ್ಮ ರೈತರ ಅಧ್ಯಕ್ಷರು. ಎಲ್ಲರಿಗೂ ಸರಿ ಸಮಾನಾಗಿ ಲೋನ್ ಕೊಡ್ರಿ. ಈ ಲೋನ್ ಕೊಡೋಕೆ ಸರಿಯಾಗಿ ಡಾಕ್ಯುಮೆಂಟ್ ತೋರಿ, ರಿಕವರಿ ಮಾಡಿ. ರಿಕವರಿ ಮಾಡಲಿಲ್ಲ ಅಂದ್ರೆ ನಾವೆಲ್ಲರಿಗೂ ರಿಕವರಿ ಮಾಡ್ತೀವಿ. 100% ಹೋರಾಟ ಮಾಡ್ತೀವಿ ಸರ್. ಹೋರಾಟ ಸರ್ಕಾರನ ಗುರ್ಲಾಪುರ ಕರ್ಸಿದಂಥ ಬೆಳಗಾಂ ಜಿಲ್ಲಾ ರೈತರ ಶಕ್ತಿ ದೊಡ್ಡದ. ನಾವು ವಿನಂತಿ ಮಾಡ್ಕೊಳ್ತೀವಿ, ಗೌರವ ಕೊಡ್ತೀವಿ. ಅದನ್ನು ನೀವು ದುರುಪಯೋಗ ಮಾಡ್ಕೊಂಡ್ರಿ ಅಂತಂದ್ರೆ ನಾವು ಎಚ್ಚರಿಕೆ ಮೂಲಕ, ಹೋರಾಟದ ಮೂಲಕ ಎಚ್ಚರಿಕೆ ಕೊಡಬೇಕು.